ಮೈಸೂರು ದಸರಾ ನೋಡಕ್ ಅರಮನೆಗಂತೂ ಹೋಯ್ತೀವಿ. ಅದನ್ನೆಲ್ಲ ನೋಡ್ಕೊಂಡು ಕಣ್ ತಂಪಾಗುತ್ತೆ. ಆದ್ರೆ ನಮ್ಮ ಅರಮನೆ ದೊಣ್ಣೆ ಬಿರಿಯಾನಿ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ. ಅಲ್ಲಿಗಂತೂ ಹೋದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ತಾರೆ. ಆ ದಸರಾ ನೋಡ್ಕೊಂಡು ಊಟ ಮಾಡ್ಕೊಂಡ್ ಬಂದ್ರೆ ಯಾವ ತರ ಫೀಲ್ ಆಗುತ್ತೆ ಆ ತರ ಫೀಲ್ ಆಗುತ್ತೆ. ಯಾಕಪ್ಪ ಹೇಳ್ತಾ ಇದೀನಿ ಅಂತಂದ್ರೆ ಹೋಟೆಲ್ ಒಳಗೆ ಎಂಟ್ರಿ ಕೊಟ್ಟೆ ನೋಡ್ರೆ ಒಳ್ಳೆ ಮೈಸೂರು ಪ್ಯಾಲೇಸ್ ರೇಂಜ್ಗೆ ಡೆಕೋರೇಷನ್ ಮಾಡಿದ್ರು. ಆ ಪೇಂಟಿಂಗು ಅದನ್ನೆಲ್ಲ ನೋಡ್ಕೊಂಡು ನಿಜವಾಗ್ಲೂ ನಾನಂತೂ ಕಳ್ದೋದೆ ಗುರು. ಆ ಪೇಂಟಿಂಗ್ ಮಾತ್ರ ಸಾಕಾಗಿತ್ತು. ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡು ಮೆನು ಕಾರ್ಡ್ನ ಓದ್ಕೊಂಡು ಕೂತ್ಕೊಂಡೆ. ಸೊ ನನಗಂತೂ ಟೈಮೇ ಓಡ್ತಾ ಇಲ್ಲ, ತಲೆ ಎಲ್ಲ ಕೆಟ್ಟೋಯ್ತು. ಯಾಕಂದ್ರೆ ಅಷ್ಟು ಐಟಮ್ ಇತ್ತು. ನಾನು ಫೈನಲಿ ಕಬಾಬ್ ಟ್ರೈ ಮಾಡಿದೆ. ಸ್ಟಾರ್ಟರ್ಸ್ ತಗೊಂಡೆ. ಕಬಾಬ್ ಮಾತ್ರ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಸಾಕಾಗಿತ್ತು. ಮತ್ತೆ ಅದನ್ನೆಲ್ಲ ತಿನ್ಕೊಂಡು ಬಿರಿಯಾನಿ ಆರ್ಡರ್ ಮಾಡಿದೆ. ಬಿರಿಯಾನಿನೂ ಅಷ್ಟೇ ಸಾಕಾಗಿತ್ತು. ಒಂದು ದೊಣ್ಣೆ ಬಿರಿಯಾನಿ ಸ್ಟೈಲಲ್ಲಿ ಕೊಟ್ಟಿದ್ದ. ನಿಜವಾಗ್ಲೂ ಆ ಸ್ಟೈಲ್ ಅಂತಾನು ಹೇಳ್ಬಾರ್ದು, ನಾವು ಆ ಟೇಸ್ಟ್ ಹೇಳ್ಬೇಕು. ಆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನಿಜವಾಗ್ಲೂ ಆ ಪೀಸ್ನ ಮುರ್ಕೊಂತ ಸ್ವಲ್ಪ ರೈಸ್ನ ಎತ್ಕೊಂತ ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಆ ಪ್ಯಾಲೇಸ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡ್ ಬಂದಿರೋ ಖುಷಿ ಅಂತೂ ನನಗಾಯ್ತು. ಸೊ ನಾನು ಇದನ್ನೆಲ್ಲ ತಿನ್ಕೊಂಡು ಒಂದು ಜ್ಯೂಸ್ ಕುಡ್ದೆ. ಏನಪ್ಪಾ ಜ್ಯೂಸ್ ಅಂತ ಅಂದ್ರೆ ಫಲೂಡ ಲೆಮನ್ ಜ್ಯೂಸ್ ಅಂತ ಕೊಟ್ರು. ಸಾಕಾಗಿತ್ತು. ಮತ್ತೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಫುಡೀಸ್ ಪಂಡ ಆಫಿಷಿಯಲ್.